ಈ ರೀತಿಯ ಪದಾರ್ಥಗಳಿಗೆ ಬಳಸುವಂತಹ ಬಣ್ಣ ಅಥವಾ ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆಯಲ್ಲ ನಮ್ಮ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ. ಹಾಗಾದ್ರೆ ಏನ್ ಗೈಡ್ಲೈನ್ಸ್ ಇದೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಒಂದು, ಕಬಾಬ್ ಆಗಿರಬಹುದು, ಫಿಶ್, ಗೋಬಿ, ಇದಕ್ಕೆ ಕೃತಕ ಬಣ್ಣವನ್ನ ಬಳಸಬಾರದು, ಇದು ನಿಷೇಧ. ಆಹಾರಕ್ಕೆ ಕೆಮಿಕಲ್ ಬಳಕೆ ನಿಷೇಧಿಸಿದ್ದ ರಾಜ್ಯ ಸರ್ಕಾರ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ ಆಕ್ಟ್ ಅಡಿಯಲ್ಲಿ ಈ ರೀತಿ ಕೃತಕ ಬಣ್ಣಗಳನ್ನ ಬಳಸಬಾರದು. 2006ರ ನಿಯಮದ ಪ್ರಕಾರ ಆರೋಗ್ಯ ಇಲಾಖೆ ಇಂಥದ್ದೊಂದು ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ಸರ್ಕಾರದಿಂದ ಬಣ್ಣ ಬಳಕೆ ನಿಷೇಧವನ್ನ, ಈ ನಿಯಮವನ್ನ ಮೀರಿ ಆಹಾರಗಳಿಗೆ ಕೃತಕ ಬಣ್ಣವನ್ನ ಏನಾದ್ರೂ ಬಳಸಿದ್ದೆ ಆದ್ರೆ ಅವರಿಗೆ ಶಿಕ್ಷೆ ಆಗತ್ತೆ. ಏನ್ ಶಿಕ್ಷೆ ಕೇಳಿದ್ರೆ 7 ವರ್ಷದಿಂದ ಜೀವಾವಧಿವರೆಗೂ ಕೂಡ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನು ನಿಯಮ ಈ ಒಂದು ಗೈಡ್ಲೈನ್ಸ್ ನ ಅಡಿಯಲ್ಲಿದೆ. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನ ವಿಧಿಸುವ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಫುಡ್ ಮತ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ಅಡಿಯಲ್ಲಿ 2006 ಸೆಕ್ಷನ್ 59ರ ಅಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಇದ್ದು ಕೂಡ ಬಣ್ಣವನ್ನ ಬಳಸಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಕೆಲವು ಹೋಟೆಲ್ ಮಾಲೀಕರ ವಿರುದ್ಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡ್ರೆ ಅಮಾಯಕ ನಾವು ನೀವು ಚೆನ್ನಾಗಿದೆ, ಗರಿ ಆಗಿದೆ, ಸ್ಪೈಸಿ ಆಗಿದೆ ಅಂತೇಳಿ ಹೇಳಿ ತಿಂದು ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೊಳ್ತೀವಿ ಅನ್ನೋದ್ರಲ್ಲಿ ನೋ ಡೌಟ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕಲ್ಲರ್ ಬಳಸ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಹೋಟೆಲ್ ಕಳ್ಳಾಟ ಎಕ್ಸ್ಪೋಸ್ ಆಗಿದೆ. ರಾಜಾಜಿನಗರದ ಶಿವನಗರದಲ್ಲಿರುವ ಕಲ್ಲರ್ ಕಬಾಬ್ ಪ್ಯಾಕೆಟ್ ಗಟ್ಟಲೆ ಬಣ್ಣವನ್ನ ಬೆರೆಸ್ತಾ ಇದ್ದಾರೆ ಹೋಟೆಲ್ನ ಸಿಬ್ಬಂದಿ. ಈ ಕಬಾಬ್ ಅನ್ನ ನೀವೇನಾದ್ರೂ ತಿಂದ್ರೆ ಕ್ಯಾನ್ಸರ್ ಬರೋದು ಪಕ್ಕ. ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿದ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಬೇಗ ರಿಯಾಲಿಟಿ ಚೆಕ್. ಕೇವಲ ಅಂಬೂರ್ ಬಿರಿಯಾನಿ ಅಂತ ಹೇಳಿ ಅಲ್ಲ, ಬಹುತೇಕ ರಾಜಾಜಿನಗರ ಅಂತ ಹೇಳಿವಲ್ಲ, ಶಿವನಗರ ಅಂತ ಹೇಳಿವಲ್ಲ, ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಬಳಸುವಂತ ಈ ತಿನ್ನೋ ಪದಾರ್ಥಗಳಿಗೆ ಹಾಕುವಂತ ಬಣ್ಣ ಅದು ವಿಷಪೂರಿತ, ಅದು ಕ್ಯಾನ್ಸರ್ ಕಾರಕ, ಅದು ನಮಗೆ ಆರೋಗ್ಯದ ಮೇಲೆ ಮಾರಕ. ಇದಿದ್ದು ಕೂಡ ನಾವು ಗೈಡ್ಲೈನ್ಸ್ ತಂದಿದ್ದೀವಿ. ಶಿಕ್ಷಾರ್ಹ ಅಪರಾಧ ಕೂಡ. ಏನಾದ್ರೂ ಇದು ಗೊತ್ತಾದ್ರೆ ಅವರಿಗೆ ದಂಡ ವಿಧಿಸ್ತಾರೆ, ಹೋಟೆಲ್ ಬಂದ್ ಮಾಡ್ತಾರೆ. ಎಲ್ಲವೂ ಇದ್ದು ಕೂಡ ರಿಪಬ್ಲಿಕ್ ಕನ್ನಡ ಇವತ್ತು ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಹೋಟೆಲ್ಗಳಲ್ಲಿ ಬಳಸುವಂತಹ ಬಣ್ಣ, ಬಾಕ್ಸ್ ಗಟ್ಲೆ ಬಣ್ಣವನ್ನ ಬಳಸ್ತಾರೆ ಅವರು ಅನ್ನೋದು. ಮಿಕ್ಸಿಂಗ್ ಹೆಂಗಾಗತ್ತೆ ನೋಡಿ. ಇದು ಹಸಿರು ಕಬಾಬ್, ಇದು ಹಸಿರು ಬಣ್ಣವನ್ನ ಬಳಸಿದ್ದಾರೆ. ಕೆಮಿಕಲ್ ಬಣ್ಣ ನಾನಾಗ್ಲೇ ಹೇಳಿದಾಗೆ ಇಷ್ಟೊತ್ತಿಗಾಗ್ಲೇ ಅದು ಹಸಿರು ಬಣ್ಣವನ್ನ ಬಳಸಿ ಆಗಿದೆ. ಹಾಗಾಗಿ ಈ ಬಣ್ಣಕ್ಕೆ ಬಂದಿದೆ. ಅದು ಅವರು ಪದಾರ್ಥಗಳಿಗೆ ಹಾಕಿದಂತ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದರಿಂದಾಗಿ ಬಂದಿರುವಂತ ಬಣ್ಣ, ಅದರಿಂದಾಗಿ ಬಂದಿರುವಂತ ಕಲ್ಲರ್ ಅಲ್ಲ. ಅದು ಪ್ರತ್ಯೇಕವಾಗಿ ಈ ಕೆಮಿಕಲ್ ಕಲ್ಲರ್ ಅನ್ನ ಹಾಕಿರೋದ್ರಿಂದಾಗಿ ಈ ಬಣ್ಣಕ್ಕೆ ಬಂದಿದೆ. ಇದನ್ನ ಅವರು ಎಣ್ಣೆ ಬಾಣಲಿಗೆ ಬಿಟ್ರೆ ಹಸಿರು ಆಗತ್ತೆ, ಕೆಂಪು ಆಗತ್ತೆ. ಇದನ್ನ ನಾವು ನಾಲ್ಗೆ ಚಪ್ಪರಿಸ್ಕೊಂಡು ನಾವು ಗರಿ ಕಬಾಬ್ ಅಂತ ಹೇಳಿ ತಿಂತೀವಿ. ಈ ಎಲ್ಲಾ ಹೋಟ್ಲ್ಗಳಲ್ಲಿ ನಡೆಯೋದು ಇದೇನೆ ನೋಡಿ. ಅದು ಕಲ್ಲರ್ ಮಿಕ್ಸ್ ಮಾಡಿ. ಇನ್ನೊಂದ್ ಕಡೆ ನೋಡಿ, ಇದು ಕೆಂಪು ಬಣ್ಣದ ಕಬಾಬ್, ಇದಕ್ಕೆ ಕೆಂಪು ಬಣ್ಣವನ್ನೇ ಬೆರೆಸಿದ್ದಾರೆ. ಹಸಿರು ಬಣ್ಣ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಹೇಗ್ ಪಾಸಿಬಲ್? ಹೇಗದು? ಚಿಕನ್ ಇರೋದು ಬಣ್ಣ ಬೇರೆ, ಅದಕ್ಕೆ ಬಳಸುವಂತಹ ಮೊಟ್ಟೆ ಮತ್ತೊಂದೆಲ್ಲವೂ ಕಾರ್ನ್ಫ್ಲವರ್ ಇದೆಲ್ಲ ಕೂಡ ಮತ್ತೊಂದು ಕಲ್ಲರು, ವಿನೆಗರು ಎಲ್ಲ. ಹಸಿರು ಬಣ್ಣ ಬರ್ಲಿಕ್ಕೆ ಹೇಗ್ ಸಾಧ್ಯ? ನೋಡಿ, ಜನರ ಜೀವದ ಜೊತೆಗೆ ನೀವು ಹೇಗೆಲ್ಲ ಚೆಲ್ಲಾಟ ಆಡ್ತಿದ್ದೀರಿ ಅಂತ ನೋಡಿ. ಕೇವಲ ಕಬಾಬ್ ಮಾತ್ರ ಅಲ್ಲ, ಫಿಶ್ ಅಲ್ಲೂ ಕೂಡ ಹಿಂಗ್ ಮಾಡ್ತಾರೆ. ಫಿಶ್ಗೂ ಕೂಡ ಬಣ್ಣ ಹಾಕ್ತಾರೆ. ಅಂದ್ರೆ ರೆಡ್ ಇದ್ರೆ ಜನರನ್ನ ಆಕರ್ಷಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ನೋಡಿ. ಕಲ್ಲರ್ ಪ್ಯಾಕೆಟ್ ಇದನ್ನು ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಇದೇ ಪ್ಯಾಕೆಟ್ ಇದು ಆರೋಗ್ಯಕ್ಕೆ ಹಾನಿಕರ. ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು, ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಫುಲ್ ಕೆಂಪಾಗುತ್ತೆ. ನೀವು ಕೈಗೇನಾದ್ರೂ ಸ್ವಲ್ಪ ಹಾಕೊಂಡ್ರೆ ನಿಮ್ ಕೈಯಲ್ಲಿ ಆ ಬಣ್ಣ ಹಂಗೆ ಇರುತ್ತೆ. ಒಂದ್ 2-3 ದಿನ ಇದ್ರೂ ಕೂಡ ಆ ಬಣ್ಣ ಹೋಗೋದಿಲ್ಲ. ಅಂತದ್ರಲ್ಲಿ ನಿಮ್ ದೇಹದೊಳಗೆ ಹೋದ್ರೆ ಅದು ಏನಾಗ್ಬೋದು ಅಂತ ನೋಡಿ. ಅವ್ರ ಕೈ ತೊಳ್ಕೊತಾರೆ, ಅವ್ರ ಕೈಯಲ್ಲಿ ಬಣ್ಣ ಹಾಗೆ ಇದೆ ನೋಡಿ, ಹಾಗೆ ಇದೆ ನೋಡಿ. ಇದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ನಾವು ಹೇಳ್ತೇವೆ. ಏನ್ ಸೋಪ್ ಹಾಕಿ ಉಜ್ಜಿದ್ರು ಕೂಡ ಹೋಗೋದಿಲ್ಲ ಅದು. ಇದೇ ಬಣ್ಣ ಬಾಕ್ಸ್ ಗಟ್ಟಲೆ ಬಣ್ಣವನ್ನು ಬಳಸ್ತಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಿಂಗ್ ಆಪರೇಷನ್ ಮಾಡಿ ಇದನ್ನ ಬಣ್ಣ ಹೇಗೆಲ್ಲ ಬಳಸ್ತಾರೆ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿದೀವಿ. ಕಲ್ಲರ್ ಬಣ್ಣ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ದೇಹದ ಆರೋಗ್ಯ ಮಾತ್ರ ಹದಗೆಟ್ಟು ಹೋಗುತ್ತೆ. ಬಣ್ಣ ಹೇಗ್ ಬಳಸ್ತಾರೆ ಅನ್ನುವಂತ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ.
ಒಂದು ಒಂದು ಪುಡಿ ಒಂದು ಚಮಚೆಯಲ್ಲಿ ಅರ್ಧ ಚಮಚ ಬಣ್ಣ ಹಾಕಿ ಅದನ್ನ ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 10 ಕೆಜಿ ಕಬಾಬ್ ವರ್ಗೂ ಕೂಡ ನಾವು ಅದು ಮಿಕ್ಸ್ ಮಾಡಿದ್ರೆ ಬಣ್ಣ ಚೇಂಜ್ ಆಗ್ಬಿಡುತ್ತೆ. ಅಷ್ಟು ಅದು ಸ್ಟ್ರಾಂಗ್ ಇರುತ್ತೆ ಆ ಪೌಡರ್. ಅದು ಕೆಮಿಕಲ್ ನಿಂದ ಮಾಡಿರೋದ್ರಿಂದಾಗಿ ನಾವು ತಿನ್ನುವಂತ ಪದಾರ್ಥದ ಮೇಲೆ ಆ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ಬಾಣಲಿಗೆ ಬಿಟ್ಟು ಅದನ್ನ ಕರ್ದು ನಾವು ತಿಂದ್ರೆ ಏನಾಗ್ಬೋದು ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೀರಾ ನೀವು? ಹೋಟೆಲ್ ಮಾಲೀಕರು ನೀವು ನಿಮಗೆ ಹಣ ಕೊಡ್ತಾರೆ ಅಥವಾ ವ್ಯಾಪಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಜನರ ಜೀವನದ ಜೊತೆ ಆಟ ಆಡಬಾರ್ದು ನೀವು. ಸರಿನಾ ಇದು? ಈ ರೀತಿಯ ಪದಾರ್ಥಗಳಿಗೆ ಬಳಸುವಂತಹ ಬಣ್ಣ ಅಥವಾ ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆಯಲ್ಲ ನಮ್ಮ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ. ಹಾಗಾದ್ರೆ ಏನ್ ಗೈಡ್ಲೈನ್ಸ್ ಇದೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ. ಒಂದು, ಕಬಾಬ್ ಆಗಿರಬಹುದು, ಫಿಶ್, ಗೋಬಿ, ಇದಕ್ಕೆ ಕೃತಕ ಬಣ್ಣವನ್ನ ಬಳಸಬಾರದು, ಇದು ನಿಷೇಧ. ಆಹಾರಕ್ಕೆ ಕೆಮಿಕಲ್ ಬಳಕೆ ನಿಷೇಧಿಸಿದ್ದ ರಾಜ್ಯ ಸರ್ಕಾರ ಫುಡ್ ಸೇಫ್ಟಿ ಮತ್ತು ಸ್ಟ್ಯಾಂಡರ್ಡ್ ಆಕ್ಟ್ ಅಡಿಯಲ್ಲಿ ಈ ರೀತಿ ಕೃತಕ ಬಣ್ಣಗಳನ್ನ ಬಳಸಬಾರದು. 2006ರ ನಿಯಮದ ಪ್ರಕಾರ ಆರೋಗ್ಯ ಇಲಾಖೆ ಇಂಥದ್ದೊಂದು ಕಟ್ಟಪ್ಪಣೆಯನ್ನು ಹೊರಡಿಸಿದೆ. ಸರ್ಕಾರದಿಂದ ಬಣ್ಣ ಬಳಕೆ ನಿಷೇಧವನ್ನ, ಈ ನಿಯಮವನ್ನ ಮೀರಿ ಆಹಾರಗಳಿಗೆ ಕೃತಕ ಬಣ್ಣವನ್ನ ಏನಾದ್ರೂ ಬಳಸಿದ್ದೆ ಆದ್ರೆ ಅವರಿಗೆ ಶಿಕ್ಷೆ ಆಗತ್ತೆ. ಏನ್ ಶಿಕ್ಷೆ ಕೇಳಿದ್ರೆ 7 ವರ್ಷದಿಂದ ಜೀವಾವಧಿವರೆಗೂ ಕೂಡ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಕಾನೂನು ನಿಯಮ ಈ ಒಂದು ಗೈಡ್ಲೈನ್ಸ್ ನ ಅಡಿಯಲ್ಲಿದೆ. ಜೊತೆಗೆ 10 ಲಕ್ಷದವರೆಗೆ ದಂಡವನ್ನ ವಿಧಿಸುವ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಫುಡ್ ಮತ್ತೆ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ಅಡಿಯಲ್ಲಿ 2006 ಸೆಕ್ಷನ್ 59ರ ಅಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಇದ್ದು ಕೂಡ ಬಣ್ಣವನ್ನ ಬಳಸಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತಹ ಕೆಲವು ಹೋಟೆಲ್ ಮಾಲೀಕರ ವಿರುದ್ಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡ್ರೆ ಅಮಾಯಕ ನಾವು ನೀವು ಚೆನ್ನಾಗಿದೆ, ಗರಿಗರಿಯಾಗಿದೆ, ಸ್ಪೈಸಿ ಆಗಿದೆ ಅಂತೇಳಿ ಹೇಳಿ ತಿಂದು ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಳ್ತೀವಿ ಅನ್ನೋದ್ರಲ್ಲಿ ನೋ ಡೌಟ್. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ನಲ್ಲಿ ಕಲ್ಲರ್ ಬಳಸ್ತಾ ಇದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಹೋಟೆಲ್ ಕಳ್ಳಾಟ ಎಕ್ಸ್ಪೋಸ್ ಆಗಿದೆ. ರಾಜಾಜಿನಗರದ ಶಿವನಗರದಲ್ಲಿರುವ ಕಲ್ಲರ್ ಕಬಾಬ್ ಪ್ಯಾಕೆಟ್ ಗಟ್ಟಲೆ ಬಣ್ಣವನ್ನ ಬೆರೆಸ್ತಾ ಇದ್ದಾರೆ ಹೋಟೆಲ್ನ ಸಿಬ್ಬಂದಿ. ಈ ಕಬಾಬ್ ಅನ್ನ ನೀವೇನಾದ್ರೂ ತಿಂದ್ರೆ ಕ್ಯಾನ್ಸರ್ ಬರುವುದು ಪಕ್ಕ. ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಅನ್ನ ಗಾಳಿಗೆ ತೂರಿದ ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಬೇಗ ರಿಯಾಲಿಟಿ ಚೆಕ್. ಕೇವಲ ಅಂಬೂರ್ ಬಿರಿಯಾನಿ ಅಂತ ಹೇಳಿ ಅಲ್ಲ, ಬಹುತೇಕ ರಾಜಾಜಿನಗರ ಅಂತ ಹೇಳಿಯೂ ಅಲ್ಲ, ಶಿವನಗರ ಅಂತ ಹೇಳಿಯೂ ಅಲ್ಲ, ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಬಳಸುವಂತ ಈ ತಿನ್ನೋ ಪದಾರ್ಥಗಳಿಗೆ ಹಾಕುವಂತ ಬಣ್ಣ ಅದು ವಿಷಪೂರಿತ, ಅದು ಕ್ಯಾನ್ಸರ್ ಕಾರಕ, ಅದು ನಮಗೆ ಆರೋಗ್ಯದ ಮೇಲೆ ಮಾರಕ. ಇದಿದ್ದು ಕೂಡ ನಾವು ಗೈಡ್ಲೈನ್ಸ್ ತಂದಿದ್ದೀವಿ. ಶಿಕ್ಷಾರ್ಹ ಅಪರಾಧ ಕೂಡ. ಏನಾದ್ರೂ ಇದು ಗೊತ್ತಾದ್ರೆ ಅವರಿಗೆ ದಂಡ ವಿಧಿಸ್ತಾರೆ, ಹೋಟೆಲ್ ಬಂದ್ ಮಾಡ್ತಾರೆ. ಎಲ್ಲವೂ ಇದ್ದು ಕೂಡ ರಿಪಬ್ಲಿಕನ್ನ ಇವತ್ತು ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ. ಹೋಟೆಲ್ಗಳಲ್ಲಿ ಬಳಸುವಂತ ಬಣ್ಣ, ಬಾಕ್ಸ್ ಗಟ್ಲೆ ಬಣ್ಣವನ್ನ ಬಳಸ್ತಾರೆ ಅವರು ಅನ್ನೋದು. ಮಿಕ್ಸಿಂಗ್ ಹೆಂಗಾಗತ್ತೆ ನೋಡಿ. ಇದು ಹಸಿರು ಕಬಾಬ್, ಇದು ಹಸಿರು ಬಣ್ಣವನ್ನ ಬಳಸಿದ್ದಾರೆ. ಕೆಮಿಕಲ್ ಬಣ್ಣ ನಾನು ಆಗ್ಲೇ ಹೇಳಿದಾಗೆ ಇಷ್ಟೊತ್ತಿಗಾಗ್ಲೇ ಅದು ಹಸಿರು ಬಣ್ಣವನ್ನ ಬಳಸಿ ಆಗಿದೆ. ಹಾಗಾಗಿ ಈ ಬಣ್ಣಕ್ಕೆ ಬಂದಿದೆ. ಅದು ಅವರು ಪದಾರ್ಥಗಳಿಗೆ ಹಾಕಿದಂತ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದರಿಂದಾಗಿ ಬಂದಿರುವಂತ ಬಣ್ಣ, ಅದರಿಂದಾಗಿ ಬಂದಿರುವಂತ ಕಲ್ಲರ್ ಅಲ್ಲ. ಅದು ಪ್ರತ್ಯೇಕವಾಗಿ ಈ ಕೆಮಿಕಲ್ ಕಲ್ಲರ್ ಅನ್ನ ಹಾಕಿರೋದ್ರಿಂದಾಗಿ ಈ ಬಣ್ಣಕ್ಕೆ ಬಂದಿದೆ. ಇದನ್ನ ಅವರು ಎಣ್ಣೆ ಬಾಣಲಿಗೆ ಬಿಟ್ರೆ ಹಸಿರು ಆಗತ್ತೆ, ಕೆಂಪು ಆಗತ್ತೆ. ಇದನ್ನ ನಾವು ನಾಲ್ಗೆ ಚಪ್ಪರಿಸ್ಕೊಂಡು ನಾವು ಗರಿ ಕಬಾಬ್ ಅಂತ ಹೇಳಿ ತಿಂತೀವಿ. ಈ ಎಲ್ಲಾ ಹೋಟೆಲ್ಗಳಲ್ಲಿ ನಡೆಯೋದಿದೇನೆ ನೋಡಿ. ಅದು ಕಲ್ಲರ್ ಮಿಕ್ಸ್ ಮಾಡಿ. ಇನ್ನೊಂದ್ ಕಡೆ ನೋಡಿ, ಇದು ಕೆಂಪು ಬಣ್ಣದ ಕಬಾಬ್, ಇದಕ್ಕೆ ಕೆಂಪು ಬಣ್ಣವನ್ನೇ ಬೆರೆಸಿದ್ದಾರೆ. ಹಸಿರು ಬಣ್ಣ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಹೇಗ್ ಪಾಸಿಬಲ್? ಹೇಗದು? ಚಿಕನ್ ಇರೋದು ಬಣ್ಣ ಬೇರೆ, ಅದಕ್ಕೆ ಬಳಸುವಂತಹ ಮೊಟ್ಟೆ ಮತ್ತೊಂದೆಲ್ಲವೂ ಕಾರ್ನ್ಫ್ಲವರ್ ಇದೆಲ್ಲ ಕೂಡ ಮತ್ತೊಂದು ಕಲ್ಲರು, ವಿನೆಗರು ಎಲ್ಲ. ಹಸಿರು ಬಣ್ಣ ಬರ್ಲಿಕ್ಕೆ ಹೇಗ್ ಸಾಧ್ಯ? ನೋಡಿ, ಜನರ ಜೀವದ ಜೊತೆಗೆ ನೀವು ಹೇಗೆಲ್ಲ ಚೆಲ್ಲಾಟ ಆಡ್ತಿದ್ದೀರಿ ಅಂತ ನೋಡಿ. ಕೇವಲ ಕಬಾಬ್ ಮಾತ್ರ ಅಲ್ಲ, ಫಿಶ್ ಅಲ್ಲೂ ಕೂಡ ಹಿಂಗ್ ಮಾಡ್ತಾರೆ. ಫಿಶ್ಗೂ ಕೂಡ ಬಣ್ಣ ಹಾಕ್ತಾರೆ. ಅಂದ್ರೆ ರೆಡ್ ಇದ್ರೆ ಜನರನ್ನ ಆಕರ್ಷಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ನೋಡಿ. ಕಲ್ಲರ್ ಪ್ಯಾಕೆಟ್ ಇದನ್ನು ಕೂಡ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇದೆ. ಇದೇ ಪ್ಯಾಕೆಟ್ ಇದು
ಆರೋಗ್ಯಕ್ಕೆ ಹಾನಿಕರ. ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು, ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಫುಲ್ ಕೆಂಪಾಗುತ್ತೆ. ನೀವು ಕೈಗೇನಾದ್ರೂ ಸ್ವಲ್ಪ ಹಾಕೊಂಡ್ರೆ ನಿಮ್ ಕೈಯಲ್ಲಿ ಆ ಬಣ್ಣ ಹಂಗೆ ಇರುತ್ತೆ, ಒಂದ್ 2-3 ದಿನ ಇದ್ರೂ ಕೂಡ ಆ ಬಣ್ಣ ಹೋಗೋದಿಲ್ಲ. ಅಂತದ್ರಲ್ಲಿ ನಿಮ್ ದೇಹದೊಳಗೆ ಹೋದ್ರೆ ಅದು ಏನಾಗ್ಬೋದು ಅಂತ ನೋಡಿ. ನೋಡಿ ಅವ್ರು ಕೈ ತೊಳ್ಕೊತಾರೆ, ಅವ್ರ ಕೈಯಲ್ಲಿ ಬಣ್ಣ ಹಾಗೆ ಇದೆ ನೋಡಿ, ಹಾಗೆ ಇದೆ ನೋಡಿ. ಇದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ನಾವು ಹೇಳ್ತೇವೆ. ಏನ್ ಸೋಪ್ ಹಾಕಿ ಉಜ್ಜಿದ್ರು ಕೂಡ ಹೋಗೋದಿಲ್ಲ ಅದು. ಇದೇ ಬಣ್ಣ ಬಾಕ್ಸ್ ಗಟ್ಟಲೆ ಬಣ್ಣವನ್ನು ಬಳಸ್ತಾರೆ. ರಿಪಬ್ಲಿಕ್ ಕನ್ನಡ ಇವತ್ತು ಸ್ಟಿಂಗ್ ಆಪರೇಷನ್ ಮಾಡಿ ಇದನ್ನ ಬಣ್ಣ ಹೇಗೆಲ್ಲ ಬಳಸ್ತಾರೆ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿದೀವಿ. ಕಲರ್ ಬಣ್ಣ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ದೇಹದ ಆರೋಗ್ಯ ಮಾತ್ರ ಹದಗೆಟ್ಟು ಹೋಗುತ್ತೆ. ಬಣ್ಣ ಹೇಗ್ ಬಳಸ್ತಾರೆ ಅನ್ನುವಂತ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಒಂದು ಪುಡಿ, ಒಂದು ಚಮಚೆಯಲ್ಲಿ ಅರ್ಧ ಚಮಚ ಬಣ್ಣ ಹಾಕಿ ಅದನ್ನ ನೀರ್ ಹಾಕಿ ಮಿಕ್ಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 10 kg ಕಬಾಬ್ ವರ್ಗೂ ಕೂಡ ನಾವು ಅದು ಮಿಕ್ಸ್ ಮಾಡಿದ್ರೆ ಬಣ್ಣ ಚೇಂಜ್ ಆಗ್ಬಿಡುತ್ತೆ. ಅಷ್ಟು ಅದು ಸ್ಟ್ರಾಂಗ್ ಇರುತ್ತೆ ಆ ಪೌಡರ್. ಅದು ಕೆಮಿಕಲ್ ನಿಂದ ಮಾಡಿರೋದ್ರಿಂದಾಗಿ ನಾವು ತಿನ್ನುವಂತ ಪದಾರ್ಥದ ಮೇಲೆ ಆ ಬಣ್ಣವನ್ನ ಹಾಕಿ ಅದನ್ನ ಎಣ್ಣೆ ಬಾಣಲಿಗೆ ಬಿಟ್ಟು ಅದನ್ನ ಕರ್ದು ನಾವು ತಿಂದ್ರೆ ಏನಾಗ್ಬೋದು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿದೀರಾ ನೀವು? ಹೋಟೆಲ್ ಮಾಲೀಕರು ನೀವು ನಿಮಗೆ ಹಣ ಕೊಡ್ತಾರೆ ಅಥವಾ ವ್ಯಾಪಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಜನರ ಜೀವನದ ಜೊತೆ ಆಟ ಆಡಬಾರ್ದು ನೀವು. ಸರಿನಾ ಇದು?